ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಶ್ರೂಮ್ ಚಿಲ್ಲಿ. ಇದನ್ನು ನಾವು ಸ್ಟಾರ್ಟರ್ಸಿಗೆ ತಿನ್ಬಹುದು. ಈ ರೆಸಿಪಿ ಒಮ್ಮೆ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನುವಂಥ ಮನಸ್ಸಾಗುತ್ತೆ. ಅಂದರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿ ಬರುತ್ತೆ. ಬನ್ನಿ ನೋಡುವ. ಇಲ್ಲಿ ನಾನು ಮಶ್ರೂಮನ್ನು ನೀರಲ್ಲಿ ಸರಿಯಾಗಿ ತೊಳೆದು ಅದಕ್ಕೆ ನೋಡಿ ಉಪ್ಪು ಹಾಕಿ ಮತ್ತು ಒಂದು ಬಿಸಿ ನೀರನ್ನು ಹಾಕಿ ಒಂದು 20 ನಿಮಿಷ ಆದರೂ ಇಡಬೇಕು. ಯಾಕೆಂದರೆ ಇದಕ್ಕೆ ಸ್ಪ್ರೇ ಎಲ್ಲ, ಕ್ರಿಮಿನಾಶಕ ಸ್ಪ್ರೇ ಎಲ್ಲ ಹಾಕ್ತಾರೆ. ಅದಕ್ಕೋಸ್ಕರ ಅದು ಸರಿಯಾಗಿ ಅದನ್ನು ತೊಳೆಯಬೇಕು. ಮತ್ತು ಪುನಃ ಒಮ್ಮೆ ನೀರಲ್ಲಿ ನಾನು ಕ್ಲೀನ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಕಟ್ ಮಾಡಬೇಕು. ಅಂದರೆ ಸಣ್ಣ ಮಶ್ರೂಮನ್ನು ನಾನು 2 ತುಂಡಾಗಿ ಕಟ್ ಮಾಡಿದ್ದೇನೆ, 2 ತುಂಡು ಆಗಿ ಮಾಡಿದ್ದೇನೆ. ಮತ್ತು ದೊಡ್ಡದನ್ನು 4 ತುಂಡು ಮಾಡಿದ್ದೇನೆ. ನೋಡಿ, ಈ ರೀತಿ ಇದು ದೊಡ್ಡ ತುಂಡು, ದೊಡ್ಡ ಮಶ್ರೂಮ್, ಅದನ್ನು 4 ತುಂಡು ಮಾಡಬೇಕು. ಈ ರೀತಿ ನಾನು ಒಂದೊಂದಾಗಿ ಮಶ್ರೂಮನ್ನು ಕಟ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನಾನು ಬೋಲಿಗೆ ಹಾಕ್ತಾ ಇದ್ದೇನೆ. ಇದೇ ಮೆಜರ್ಮೆಂಟಲ್ಲಿ ನೋಡಿ, 1 ಕಪ್ ಮೈದಾ, ಮತ್ತು 1 ಕಪ್ ಕಾರ್ನ್ಫ್ಲವರ್, ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಚಮಚ, 1 ಚಮಚ ಚಿಲ್ಲಿ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹೋಗಬೇಕು. ಯಾಕೆಂದರೆ ತುಂಬ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೋಡಿ, ನಾನು 1 ಕಪ್ ನೀರು ಹಾಕಿದ್ದೇನೆ, ಪುನಃ ಇನ್ನೊಂದು ಕಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಮತ್ತು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಬೇಕು. ಯಾಕೆಂದರೆ ಅದು ಮಶ್ರೂಮನ್ನು ಡಿಪ್ ಮಾಡುವಾಗ ಅದರ ಕೋಟಿಂಗ್ ಸರಿಯಾಗಿ ಬರಬೇಕು. ಮತ್ತು ನಿಮಗೆ ಬೇಕಾದರೆ ರೈಸ್ ಫ್ಲೋರನ್ನು ಕೂಡ ಹಾಕ್ಬೋದು. ಅಂದರೆ ಅದರಲ್ಲಿ ಕ್ರಿಸ್ಪಿ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ರೈಸ್ ಫ್ಲೋರನ್ನು ಯೂಸ್ ಮಾಡಲಿಲ್ಲ, ನಿಮಗೆ ಬೇಕಾದರೂ ಹಾಕ್ಬೋದು. ನೋಡಿ, ಈಗ ನಾನು ಒಂದೊಂದೇ ಮಶ್ರೂಮನ್ನು ತೆಗೆದು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದನ್ನೇ ಹಾಕ್ತಾ ಹೋಗಬೇಕು. ಒಮ್ಮೆಲೆ ಎಲ್ಲ ಮಶ್ರೂಮನ್ನು ಅದರಲ್ಲಿ ಮಿಕ್ಸ್ ಮಾಡಬಾರ್ದು, ಯಾಕೆಂದರೆ ಅದು ನೀರು ಬಿಡ್ತದೆ. ಅದಕ್ಕೆ ಒಂದೊಂದೇ ಮಶ್ರೂಮನ್ನು ಹಾಕಿ ನೋಡಿ ಈ ರೀತಿ ಫ್ರೈ ಮಾಡಬೇಕು. ನೀವು ಈ ರೀತಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾರೆಲ್ಲ ನನ್ನ ರೆಸಿಪೀಸನ್ನು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನು ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರೀತಿ ಮಾಡಿ ನೋಡಿ. ನೋಡಿ, ನಾನೀಗ ಇದು ಫ್ರೈ ಆಯಿತು. ಈಗ ನಾನು ತೆಗಿತಾ ಇದ್ದೇನೆ ಇದನ್ನು. ಈಗ ನಾನು ಇನ್ನೊಂದು ರೌಂಡ್ ಹಾಕ್ತಾ ಇದ್ದೇನೆ. ಒಂದೊಂದೇ ಮಶ್ರೂಮನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ ನೋಡಿ. ಮತ್ತು ಎಲ್ಲರಿಗೂ ಇರುತ್ತೆ, ವೆಜ್ ಪಲ್ಯ ಮಾಡಿ ಬೋರ್ ಆಗ್ತದೆ. ನಾನ್ ವೆಜ್ಜಲ್ಲಿ ತುಂಬ ವೆರೈಟಿ ಮಾಡ್ಬೋದು. ವೆಜ್ಜಲ್ಲಿ ಪಲ್ಯ ತಿಂದು ಬೋರ್ ಆಗಿದ್ದರೆ ನೋಡಿ, ಈ ರೀತಿ ಒಮ್ಮೆ ಮಾಡಿ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಮತ್ತು ರೈಸ್ ಜೊತೆ, ಚಪಾತಿ ಮತ್ತು ದೋಸೆ ಜೊತೆ ಕೂಡ ತಿನ್ಬೋದು. ಮತ್ತು ಸ್ಟಾರ್ಟರ್ಸಿಗೆ ಇದು ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ನೀವೊಮ್ಮೆ ಮಾಡಿ ನೋಡಿ, ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ನಾನು ಈಗ ಇದನ್ನು ತೆಗಿತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಯಿತು. ಈಗ ನಾನು ಇಟ್ಟಿದ್ದೇನೆ ಬಾಣಲೆ. ನೋಡಿ, ಬಾಣಲೆಗೆ ಫ್ರೈ ಮಾಡಿದ್ದೆಲ್ಲ ಮಶ್ರೂಮು, ಅದೇ ಎಣ್ಣೆಯನ್ನು ನಾನು ಈಗ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ 1 ಟೇಬಲ್ ಎಣ್ಣೆಯನ್ನು ಹಾಕಿದ್ದೇನೆ. ಮತ್ತು ಸ್ವಲ್ಪ ನಾನು ಹಾಕ್ತಾ ಇದ್ದೇನೆ ಗಾರ್ಲಿಕ್ ಹಾಕಿದ್ದೇನೆ. ಫಸ್ಟಿಗೆ ನಾನು ಹಾಕಿದ್ದೇನೆ ಗಾರ್ಲಿಕ್ ಮತ್ತು ಜಿಂಜರ್, ಮತ್ತು ಒಂದು ಈರುಳ್ಳಿ, ಮತ್ತು ಒಂದು ಗ್ರೀನ್ ಚಿಲ್ಲಿಯನ್ನು ಹಾಕಿದ್ದೇನೆ. ಮತ್ತು ಅದನ್ನು ಸರಿಯಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಯೆಲ್ಲೋ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ಸ್. ಇದನ್ನು ಕೂಡ ನಾನು ಸಣ್ಣ ತುಂಡು ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು.
ಈಗ ಸಾಸನ್ನು ಹಾಕ್ತಾ ಇದ್ದೇನೆ. ಫಸ್ಟಿಗೆ ನಾನು ಹಾಕಿದ್ದೇನೆ ಸೋಯಾ ಸಾಸ್. ಇದು 2 ಚಮಚ ಸೋಯಾ ಸಾಸ್. ಮತ್ತು 1 ಚಮಚ ವಿನೆಗರ್. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಹಾಟ್ ಚಿಲ್ಲಿ ಸಾಸ್. ಮತ್ತು 1 ಚಮಚ ಸೆಜ್ವಾನ್ ಚಟ್ನಿ ಸಾಸ್. ಮತ್ತು ಅದನ್ನು ಸರಿಯಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಆದರೂ ಎಣ್ಣೆಯಲ್ಲಿ ಅದರಲ್ಲೇ ಫ್ರೈ ಆಗಬೇಕು ಇದು. ಈಗ ನಾನು ಹಾಕ್ತಾ ಇದ್ದೇನೆ ಟೊಮೆಟೊ ಕೆಚಪ್. ಇದು ಒಂದು 2-3 ಚಮಚ ಆದರೂ ಹಾಕಬೇಕು. ಮತ್ತು ಇವೆಲ್ಲವನ್ನು ಸರಿಯಾಗಿ ಫ್ರೈ ಮಾಡಬೇಕು. ನೋಡಿ, ನಾನು ಸರಿಯಾಗಿ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಬರ್ತದೆ ಇದು ರೆಸಿಪಿ. ಈ ರೀತಿ ಮಾಡಿ ನೋಡಿ. ಈಗ ನಾನು 1 ಚಮಚ ಹಾಕ್ತಾ ಇದ್ದೇನೆ ಪೆಪ್ಪರ್ ಪೌಡರ್. ಮತ್ತು ಇದು ಫ್ರೈ ಮಾಡಿ ಇಟ್ಟ ಮಶ್ರೂಮನ್ನು ಇವೆಲ್ಲವನ್ನು ಇದಕ್ಕೆ ಹಾಕಬೇಕು. ನೋಡಿ, ಮಶ್ರೂಮ್ ಕ್ರಿಸ್ಪಿ ಮತ್ತು ಒಳ್ಳೆ ರೀತಿ ಬಂದಿದೆ. ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಆದರೂ ಇದನ್ನು ಸರಿಯಾಗಿ ಇದರಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನೋಡಿ, ಇದು ಡ್ರೈ ಆಗಿ ಬಂದಿದೆ. ಡ್ರೈ ಆಗಿ ಇದು ಸ್ಟಾರ್ಟರ್ಸಿಗೆ ಒಳ್ಳೆಯ ರೆಸಿಪಿ ಇದು. ನೀವು ನೋಡ್ಬೋದು ಎಷ್ಟು ಒಳ್ಳೆ ಬಂದಿದೆ ಅಂದರೆ. ಇದು ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಾದರೆ ಇದಕ್ಕೆ ಕಾರ್ನ್ಫ್ಲೋರನ್ನು ಹಾಕಿ ಒಂದು ಸ್ವಲ್ಪ ನೀರಲ್ಲಿ 1 ಚಮಚ ಕಾರ್ನ್ಫ್ಲೋರನ್ನು ಹಾಕ್ಬೋದು. ಅದಕ್ಕೆ ಮಿಕ್ಸ್ ಮಾಡ್ಬೋದು. ಮತ್ತು ನಿಮಗೆ ಸ್ವಲ್ಪ ಗ್ರೇವಿ ರೀತಿ ಬರುತ್ತೆ. ಆದರೆ ನಾನಿಲ್ಲಿ ಡ್ರೈ ಆಗಿ ಇಟ್ಟಿದ್ದೇನೆ, ಯಾಕೆಂದರೆ ಇದು ಸ್ಟಾರ್ಟರ್ಸಿಗೆ. ನೋಡಿ, ನಾನೀಗ ಇದನ್ನು ಬೌಲಿಗೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂದರೆ. ನಾನಿಲ್ಲಿ ಗಾರ್ನಿಷಿಗೆ ಯೂಸ್ ಮಾಡ್ತಾ ಇದ್ದೇನೆ ಕರಿ ಲೀವ್ಸನ್ನು ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೇನೆ ಮತ್ತು ಅದನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇನೆ. ಈ ರೀತಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನೀವು ಮಾಡಿದರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮಗೆ ಹೇಗೆ ಆಯಿತು ಅಂತ. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆ. ಬಾಯ್ ಬಾಯ್, ಟೇಕ್ ಕೇರ್.